ಎಲ್ರಿಗೂ ನಮಸ್ಕಾರ. ನಾನಿವತ್ತು ವೆಜಿಟೇಬಲ್ ರೈಸ್ ಮಾಡೋ ವಿಧಾನವನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 ಕಪ್ ಬೀನ್ಸ್, 1 ಕಪ್ ಕ್ಯಾರೆಟ್, 1 ಕಪ್ ಆಲೂಗೆಡ್ಡೆ, 3 ಈರುಳ್ಳಿ, 5 ರಿಂದ 6 ಮೆಣಸಿನಕಾಯಿ, ರೆಡ್ ಚಿಲ್ಲಿ, ಕರಿಬೇವು, ಅರಿಶಿನ ಪುಡಿ, ದ್ರಾಕ್ಷಿ, ಗೋಡಂಬಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಇಷ್ಟು ತಗೊಂಡಿದ್ದೀನಿ. ಮಾಡುವ ವಿಧಾನ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಂದು ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾಯ್ದ್ಮೇಲೆ ಒಣದ್ರಾಕ್ಷಿ ಮತ್ತೆ ಗೋಡಂಬಿ ಹಾಕೋಬೇಕು. ಇದನ್ನ ಫಸ್ಟೇನೆ ಫ್ರೈ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಲೋ ಫ್ಲೇಮ್ ನಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಎಲ್ಲ ಫ್ರೈ ಆಗಿದೆ. ಇದನ್ನ ಸಪರೇಟ್ ಆಗಿ ಎತ್ತಿಟ್ಕೋಬೇಕು. ಇದೊಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮಸಾಲೆ ಐಟಮ್ಸ್ ಹಾಕೋಬೇಕು. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ ನಲ್ಲಿ ಎಲ್ಲ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಹಸಿರು ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ, ಕರಿಬೇವು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಷ್ಟು ರುಚಿ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಬೀನ್ಸ್ ತಗೊಳ್ತಾ ಇದ್ದೀನಿ, ಕ್ಯಾರೆಟ್, ಆಲೂಗೆಡ್ಡೆ, ಅರಿಶಿನ ಪುಡಿ 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 2 ಸ್ಪೂನ್ ತಗೊಂಡಿದ್ದೀನಿ. ಈಗೆಲ್ಲ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಎಲ್ಲ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪನೂ ನೀರು ಸೇರಿಸ್ಬಿಡಿ. ಫ್ರೈ ಮಾಡ್ತಾನೆ ಇರಬೇಕು. ಯಾಕೆ ಅಂದ್ರೆ ಅದು ತಳ ಸೀದಂಗೆ ಆಗ್ಬಿಡುತ್ತೆ. ತರಕಾರಿ ಎಲ್ಲ ಫುಲ್ಲು ಒತ್ತೋಗ್ಬಿಡುತ್ತೆ. ಫ್ರೈ ಮಾಡ್ತಾನೆ ಇರಿ. ಸ್ವಲ್ಪನೂ ನೀರು ಹಾಕೋದಕ್ಕೆ ಹೋಗ್ಬಾರ್ದು. ಹಿಂಗೆ ಮಾಡೋದ್ರಿಂದ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ. ವೆಜಿಟೇಬಲ್ಸ್ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾರ ಮನೇಲಿ ಮಕ್ಕಳು ಈ ಥರ ತರಕಾರಿ ಏನು ತಿನ್ನಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 5 to 10 ಮಿನಿಟ್ಸ್ ಹಾಗೆ ಬೇಯೋದಕ್ಕೆ ಬಿಡಿ. ನಾನಿವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದು ಮತ್ತೆ 1 ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಂಚೆನೆ ನಾನಿಲ್ಲಿ ರೈಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಇದು 3-4 ಜನಕ್ಕೆ ಸ್ವಲ್ಪ ರೈಸ್ ಆಗುತ್ತೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೈಸ್ ಹಾಕ್ಬಿಟ್ಟು. ಲಾಸ್ಟಲ್ಲಿ ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನೆಲ್ಲ ಮತ್ತೆ 1 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ವೆಜಿಟೇಬಲ್ ರೈಸ್ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.